ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರ, ಅಂದರೆ ನಮಗೆ ನಾಳೆ ಶುಕ್ರವಾರ ಪಾಪಾಂಕುಶ ಏಕಾದಶಿ ಬಂದಿದೆ. ಈ ಏಕಾದಶಿಯ ದಿನದಂದು ಉಪವಾಸ ವ್ರತವನ್ನು ಆಚರಿಸಿ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಕೂಡ ದೊರೆಯುತ್ತೆ. ಇನ್ನು ಏಕಾದಶಿ ಉಪವಾಸವು ವ್ಯಕ್ತಿಯನ್ನು ಪಾಪಗಳಿಂದ ಮುಕ್ತಿಗೊಳಿಸುತ್ತೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ. ಈ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಸಿರಿ ಸಂಪತ್ತು, ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಾಳೆ ಪಾಪಾಂಕುಶ ಏಕಾದಶಿ ಇರೋದ್ರಿಂದ ಹಸುವಿಗೆ ಈ ವಸ್ತುವನ್ನು ತಿನ್ನಿಸಿ ನೀವು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕೋದ್ರಿಂದ ಶ್ರೀಮನ್ ನಾರಾಯಣ ಹಾಗೂ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ಕಿ ಮನೆಯಲ್ಲಿ ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸನಾತನ ಧರ್ಮದ ಸಂಪ್ರದಾಯದಲ್ಲಿ ಏಕಾದಶಿ ಉಪವಾಸಗಳ ಮಹತ್ವ ವರ್ಣನಾತೀತ. ಅವುಗಳಲ್ಲಿ ಪಾಪಾಂಕುಶ ಏಕಾದಶಿಯನ್ನು ಪಾಪಗಳನ್ನು ನಾಶ ಮಾಡುವ, ಮೋಕ್ಷವನ್ನು ಒದಗಿಸುವ ಮತ್ತು ಭಗವಾನ್ ಶ್ರೀ ಹರಿಯ ವಿಶೇಷ ಆಶೀರ್ವಾದವನ್ನು ತರುವ ದಿನಾಂಕವೆಂದೇ ಪರಿಗಣಿಸಲಾಗುತ್ತೆ. ಈ ಪವಿತ್ರ ಏಕಾದಶಿಯು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಬರುತ್ತೆ. ಪಾಪಾಂಕುಶ ಎಂದರೆ ಪಾಪಗಳ ನಿಯಂತ್ರಣ, ಅಂದರೆ ಎಲ್ಲ ಪಾಪಗಳನ್ನು ನಾಶ ಮಾಡುವುದು. ಈ ಏಕಾದಶಿಯ ಉಪವಾಸ ಮತ್ತು ಸೇವೆಯನ್ನು ಆಚರಿಸೋದ್ರಿಂದ ಭಕ್ತರ ಎಲ್ಲ ಜನ್ಮಗಳ ಪಾಪಗಳು ಕೂಡ ನಾಶವಾಗ್ತವೆ ಮತ್ತು ವಿಷ್ಣುವಿನ ಕೃಪೆಯಿಂದ ಅವನು ಮೋಕ್ಷದ ಹಾದಿಯನ್ನು ಕೂಡ ಮುನ್ನಡೆಯುತ್ತಾನೆ. ಪುರಾಣಗಳ ಪ್ರಕಾರ ಪಾಪಾಂಕುಶ ಏಕಾದಶಿ ಎಂದರೆ ಆನೆಯ ರೂಪದ ಪಾಪವನ್ನು ಅಂಕುಶ ರೂಪದ ಸದ್ಗುಣಶೀಲ ಗುರುತುಗಳಿಂದ ನಾಶ ಮಾಡುವುದಾಗಿ. ಪರೋಕ್ಷವಾಗಿ ಯಾವುದೇ ಓರ್ವ ವ್ಯಕ್ತಿ ಪಾಪವನ್ನು ಮಾಡಿದರೆ ಆ ವ್ಯಕ್ತಿ ಪಾಪಾಂಕುಶ ಏಕಾದಶಿಯನ್ನು ಆಚರಿಸಬೇಕೆಂದು ಭಗವಾನ್ ಶ್ರೀಕೃಷ್ಣನು ಕೂಡ ಹೇಳಿದ್ದಾನೆ. ನಾಳೆ ನಮಗೆ ಪಾಪಾಂಕುಶ ಏಕಾದಶಿ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಗಂಗಾ ಜಲವನ್ನು ಹಾಗೆಯೇ ತುಳಸಿ ದಳವನ್ನು ಮಿಕ್ಸ್ ಮಾಡಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಮಡಿಬಟ್ಟೆಯನ್ನು ಉಟ್ಟು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆಯನ್ನು ಮಾಡಬೇಕಂದ್ರೆ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಇಡೀ ದಿನ ನಾನು ಉಪವಾಸವನ್ನು ಇದ್ದು ಪೂಜೆ ಮಾಡಿ ನನ್ನ ಪಾಪಗಳನ್ನೆಲ್ಲ ಕಳ್ಕೊಂಡು ಸಮೃದ್ಧಿ ಜೀವನವನ್ನು ನಡೆಸ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಪದ್ಮ ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನು ಕೂಡ ಯುಧಿಷ್ಠಿರನಿಗೆ ಈ ಉಪವಾಸದ ಮಹತ್ವವನ್ನು ತಿಳಿಸಿದ್ದಾನೆ ಮತ್ತು ಪಾಪಾಂಕುಶ ಏಕಾದಶಿಯ ಉಪವಾಸವನ್ನು ಆಚರಿಸೋದ್ರಿಂದ ಒಬ್ಬ ವ್ಯಕ್ತಿಯು ಯಜ್ಞ, ಉಪವಾಸ, ತಪಸ್ಸು ಮತ್ತು ಪವಿತ್ರ ಸ್ನಾನಕ್ಕೆ ಸಮಾನವಾದ ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ. ಈ ದಿನದಂದು ಯಾರು ಉಪವಾಸವನ್ನು ಆಚರಿಸ್ತಾರೋ, ದಾನಗಳನ್ನು ಮಾಡ್ತಾರೋ ಮತ್ತು ನಿಜವಾದ ಹೃದಯದಿಂದ ಭಕ್ತಿ ಮಾಡ್ತಾರೋ ಅವರ ಎಲ್ಲ ಪಾಪಗಳು ವಿಷ್ಣುದಿಂದಲೇ ನಾಶವಾಗುತ್ತೆ ಮತ್ತು ಶ್ರೀ ಹರಿಯು ಪರಮಾತ್ಮನೊಂದಿಗೆ ನೆಲೆಯನ್ನು ಪಡೆದುಕೊಳ್ತಾನೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಪಾಪಾಂಕುಶ ಏಕಾದಶಿ ಇರೋದ್ರಿಂದ ಹಸುವಿಗೆ ಯಾವ ಒಂದು ವಸ್ತುವನ್ನು ತಿನ್ನಿಸ್ಬೇಕು ಅನ್ನೋದಾದರೆ ನಾಳೆ ನಮ್ಮ ಮನೆಯಲ್ಲಿ ಮಾಡಿರುವಂಥ ಚಪಾತಿ ಆಗ್ಬೋದು ಅಥವಾ ರೊಟ್ಟಿ ಆಗ್ಬೋದು, ಇದನ್ನು ಯಾವುದ್ರ ಜೊತೆ ತಿನ್ನಿಸ್ಬೇಕು ಅನ್ನೋದಾದರೆ ಬೆಲ್ಲದ ಜೊತೆ ತಿನ್ನಿಸ್ಬೇಕು. ನೀವು ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ಏನು ಚಪಾತಿ ಅಥವಾ ರೊಟ್ಟಿ ಮಾಡಿರ್ತೀರ ಅದರ ಮೇಲೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಉದುರಿಸಿ ಅದನ್ನು ನೀವು ಹಸುವಿಗೆ ತಿನ್ನಿಸ್ಬೇಕಾಗತ್ತೆ. ಹಸುವಿಗೆ ತಿನ್ನಿಸೋದ್ರ ಮೊದಲು ನೀವು ಅದರ ಕಾಲುಗಳಿಗೆ ಅಂತಂದರೆ ಪೂಜೆ ಮಾಡಿ, ಹಸುವಿಗೆ ಪೂಜೆಯನ್ನು ಮಾಡಿ. ಅಂದರೆ ಹಸುವಲ್ಲಿ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಾರೆ. ಅದರಲ್ಲೂ ನಮಗೆ ಏಕಾದಶಿಯ ದಿನದಂದು ನಾವು ಈ ಹಸುವಿಗೆ ಪೂಜೆಯನ್ನು ಮಾಡಿ ಅದರ ಪಾದಗಳಿಗೆ ಪೂಜೆಯನ್ನು ಮಾಡಿ, ಹಿಂದೆ ಬಾಲದ ಹತ್ರ ಕೂಡ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ. ಹಾಗಾಗಿ ಅಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ನಾವು ಪೂಜೆಯನ್ನು ಮಾಡಿ ಹಸುವಿನ ಆಶೀರ್ವಾದವನ್ನು ಕೂಡ ತಗೊಬೇಕಾಗತ್ತೆ. ಅಂದರೆ ಹಸುವಿಗೆ ನಾವು ತಿನ್ನಿಸ್ಬೇಕಂದ್ರೆ ಯಾವಾಗಲೂ ನಮ್ಮ ಕೈಯಲ್ಲಿ ನೀವು ಚಪಾತಿ ಹಾಗೆಯೇ ಬೆಲ್ಲವನ್ನು ಮಿಕ್ಸ್ ಮಾಡಿ ನಿಮ್ಮ ಕೈಯಿಂದ ತಿನ್ನಿಸ್ಬೇಕಾಗತ್ತೆ. ನಿಮ್ಮ ರೇಖೆಗಳು ಏನಿರುತ್ತಲ್ಲ, ಗೆರೆಗಳು ಏನಿರುತ್ತಲ್ಲ, ಅದನ್ನು ಹಸು ನಾಲಿಗೆಯಿಂದ ನಾವು ಅದನ್ನು ಸ್ಪರ್ಶ ಮಾಡಿದಲ್ಲಿ ನಮ್ಮ ಎಂತಹ ದುರಾದೃಷ್ಟದ ರೇಖೆಗಳಿದ್ರೂ ಕೂಡ ಅದೃಷ್ಟವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಹಸುವಿಗೆ ನಾವು ಈ ರೀತಿಯಾಗಿ ಚಪಾತಿ ಆಗಲಿ, ಅಕ್ಕಿ ಬೆಲ್ಲವನ್ನಾಗಲಿ ಅಥವಾ ಏನೇ ತಿನ್ನಿಸಿದ್ರು ನಾವು ನಮ್ಮ ಕೈಯಿಂದ ತಿನ್ನಿಸ್ಬೇಕಾಗತ್ತೆ. ಅದರ ನಾಲಿಗೆ ನಮ್ಮ ಕೈಗೆ ಸ್ಪರ್ಶವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಎಂಥ ದರಿದ್ರತನ ಇದ್ದರೂ ಕೂಡ, ಬಡತನ ಇದ್ದರೂ ಕೂಡ ಬಡತನ ಹೋಗಿ ಶ್ರೀಮಂತಿಕೆ ಅನ್ನೋದು ಹೆಚ್ಚಾಗತ್ತೆ, ಅದೃಷ್ಟ ಅನ್ನೋದು ಹೆಚ್ಚಾಗತ್ತೆ. ಇನ್ನು ನಾವು ನಾಳೆ ದಿನ
ತುಳಸಿ ಗಿಡದ ಮುಂದೆ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅನ್ನೋದಾದರೆ, ನಾಳೆ ಗೋಧೂಳಿ ಸಮಯದಲ್ಲಿ ನೀವು ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ತುಪ್ಪದ, ಯಾಕೆಂದರೆ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿ ಕೂಡ ತುಳಸಿ ಗಿಡದಲ್ಲಿ ವಾಸವಾಗಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬಾರ್ದು. ಅಂದರೆ ದ್ವಾದಶಿ ದಿನ ನಾವು ಅರ್ಪಣೆಯನ್ನು ಮಾಡಬೇಕು. ಏಕಾದಶಿಯ ದಿನ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಅರ್ಪಣೆ ಮಾಡಬಾರ್ದು. ಇನ್ನು ಬೆಳಗ್ಗೆನೂ ಪೂಜೆ ಮಾಡ್ಕೊಬೇಕಾಗತ್ತೆ, ಹಾಗೆಯೇ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೊಬೇಕು. ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕಂದ್ರೆ ಅರಿಶಿಣ, ಕುಂಕುಮ, ಹೂವನ್ನು ಇಟ್ಟು ತುಳಸಿ ಗಿಡಗೆ ನೀವು ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ, ಆ ದೀಪದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಆ ದೀಪದಲ್ಲಿ ಹಾಕಬೇಕಾಗತ್ತೆ. ಇನ್ನು ಎಷ್ಟು ಸುತ್ತು ನಾವು ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕಬೇಕು ಅನ್ನೋದಾದರೆ 3, 5, 7, 9 ಈ ರೀತಿಯಾಗಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ತುಳಸಿ ಗಿಡದ ಮುಂದೆ ಕೂತ್ಕೊಂಡು ನಾವು, ಅಂದರೆ ನೀವು ಸಂಜೆ ತನಕ ಉಪವಾಸವನ್ನು ಇದ್ದು ಪೂಜೆಯನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ನೀವು ಸಂಕಲ್ಪವನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಸಂಕಲ್ಪ ಮಾಡ್ಕೊಂಡ್ಮೇಲೆ ಉಪವಾಸ ಇರಲೇಬೇಕಾಗತ್ತೆ. ಅಥವಾ ನೀವು ಮಾತ್ರೆ ತೊಗೊತಾ ಇದ್ದೀರಿ, ನನಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ನೀವು ಉಪವಾಸ ಇರೋಕ್ಕೆ ಹೋಗಬೇಡಿ. ಅಥವಾ ಅಷ್ಟು ನನಗೆ ತೀರಾ ನೀರನ್ನು ಕುಡಿದೆ, ಹಾಲನ್ನು ಕುಡಿದೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ನೀವು ಹಾಲು ಅಥವಾ ಹಣ್ಣನ್ನು ತಗೊಂಡು ಕೂಡ ಉಪವಾಸವನ್ನು ಇದ್ದು ನೀವು ಆಚರಣೆಯನ್ನು ಮಾಡ್ಬೋದು. ತುಂಬಾ ಈ ಏಕಾದಶಿ ಬರುತ್ತಲ್ಲ, ನಾವು ಮಾಡಿದಂಥ ಪಾಪಗಳು, ಕರ್ಮಗಳನ್ನು ಕಳೆಯುವಂಥದ್ದು, ಮೋಕ್ಷವನ್ನು ಪಡೆದುಕೊಳ್ಳುವಂಥ ಈ ಏಕಾದಶಿ ಪಾಪಾಂಕುಶ ಏಕಾದಶಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಪಾಪಾಂಕುಶ ಏಕಾದಶಿಯ ದಿನ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು. ಶ್ರೀಮನ್ನಾರಾಯಣನ ಫೋಟೋ ಇತ್ತಂದರೆ ನಾರಾಯಣನ ಫೋಟೋಗೆ ನೀವು ತುಳಸಿ ಮಾಲೆಯನ್ನು ಅರ್ಪಿಸ್ಬೇಕಾಗತ್ತೆ. ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ನೀವು ಒಂದು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ರಾತ್ರಿ ತನಕ ಉಪವಾಸ ಇದ್ದು ದ್ವಾದಶಿ ದಿನ ನೀವು ಪಾರಾಯಣದ ನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ನಾಳೆ, ಅಂದರೆ ಇವತ್ತೇ ನಮಗೆ ಏಕಾದಶಿ ಶುರು ಆಗಿರೋದು, ನಾಳೆ ಪೂರ್ತಿಯಾಗಿ ಅಂದರೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ನಾಳೆ ಶುಕ್ರವಾರದ ದಿನ ನಾವು ಪಾಪಾಂಕುಶ ಏಕಾದಶಿಯನ್ನು ಆಚರಣೆ ಮಾಡ್ಕೊತಾ ಇದ್ದೀರಿ. ಹಾಗಾಗಿ ಎಲ್ಲರೂ ಈ ಪಾಪಾಂಕುಶ ಏಕಾದಶಿಯನ್ನು ಆಚರಣೆ ಮಾಡಿಕೊಂಡು ಉಪವಾಸವಿರಿ. ತುಂಬಾ ಇಂಪಾರ್ಟೆಂಟು. ನಾವು ಯಾವಾಗಲೂ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ನೀವು ಏಕಾದಶಿಯ ದಿನಗಳಂತಾದರೂ ನೀವು ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ನಿಮ್ಮ ಪಾಪಗಳು ಅನ್ನೋದು ಕಳೆಯುತ್ತೆ, ಪುಣ್ಯದ ಕಡೆ ಹೋಗುತ್ತೆ. ಇನ್ನು ಎಲ್ಲ ರೀತಿಯ ಧನ ಸಂಪತ್ತು ಅನ್ನೋದು ನಿಮ್ಮದಾಗತ್ತೆ. ಈ ದಿನ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಸ್ನೇಹಿತರೆ. ನಿಮ್ಮ ಕೈಲಾದಷ್ಟು ಯಾರಿಗಾದರೂ ಅಂಗವಿಕಲರಾಗ್ಬೋದು ಅಥವಾ ನಿರ್ಗತಿಕರಿಗಾಗ್ಬೋದು, ಅಥವಾ ಎಷ್ಟೊಂದು ಈಗ ನಮಗಂತೂ ಓಲ್ಡ್ ಏಜಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ದಾನಗಳನ್ನು ಮಾಡೋದು, ಅಥವಾ ಗೋಶಾಲೆಗಳಲ್ಲಿ ಹೋಗಿ ಅಲ್ಲೂ ಕೂಡ ನಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಪಾಪಾಂಕುಶ ಏಕಾದಶಿಯನ್ನು ನಾಳೆ ದಿನ ಎಲ್ಲರೂ ಆಚರಣೆ ಮಾಡಿಕೊಂಡು ಪಾಪಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.